ಸಿದ್ದೇಶ್ವರ ದೇವರ ಜಾತ್ರೆಯ ಅಂಗವಾಗಿ ಆಯೋಜಿಸಲಾದ ಫಲಪುಷ್ಪ ಪ್ರದರ್ಶನ ಜನರನ್ನ ಕೈಬೀಸಿ ಕರೀತಾ ಇದೆ. ದ್ರಾಕ್ಷಿಯಿಂದ ಸಿದ್ಧಪಡಿಸಲಾದ ಗೋಳಗುಮ್ಮಟ ಸೇರಿದಂತೆ ಹೂವಿನಿಂದ ಮಾಡಲಾದ ಬಸವಣ್ಣ ಹೀಗೆ ಹಲವು ಕಲಾಕೃತಿಗಳು ಜನರನ್ನ ಆಕರ್ಷಿಸ್ತಾ ಇವೆ. ಈ ಕುರಿತ ಒಂದು ಕಂಪ್ಲೀಟ್ ವರದಿ ನಿಮ್ಮ ಮುಂದೆ. ರತಂಟಾಟ, ಬಸವಣ್ಣನವರ ಕಲಾಕೃತಿ, ಗುಮ್ಮಟ, ಕೆಂಪು ಮೆಣಸಿನಕಾಯಿಯಿಂದ ಹದ್ದು ಇದೆಲ್ಲ ಕಂಡು ಬಂದಿದ್ದು ವಿಜಯಪುರದಲ್ಲಿ. ಹೌದು, ಗುಮ್ಮಟ ನಗರಿಯಲ್ಲಿ 3 ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸಲಾಗಿದೆ. ತೋಟಗಾರಿಕಾ ಇಲಾಖೆ ಆವರಣದಲ್ಲಿ ಈ ಮೇಳ ಆಯೋಜಿಸಲಾಗಿದೆ. ಈ ಬಾರಿ ಮೇಳದಲ್ಲಿ 40ಕ್ಕೂ ಅಧಿಕ ಮಳಿಗೆ ಹಾಕಲಾಗಿದೆ. ಸಿದ್ದೇಶ್ವರ ಸ್ವಾಮೀಜಿಯವರ ಡಿಜಿಟಲ್ ಛಾಯಾಚಿತ್ರ ಪ್ರದರ್ಶನ, ತರಕಾರಿಗಳಿಂದ ಸಿಂಗರಿಸಲಾದ ರಂಗೋಲಿ, ವಿವಿಧ ಬಣ್ಣ ಬಣ್ಣದ ಹೂಗಳು ಫಲಪುಷ್ಪ ಪ್ರದರ್ಶನ ನೋಡಲು ಬಂದಂತಹ ಜನರನ್ನ ಕೈಬೀಸಿ ಕರೆಯುತ್ತಿವೆ. ಹೂಗಳಿಂದ ಸುಂದರವಾದ ಅಯ್ಯಪ್ಪ ಸ್ವಾಮಿ ದೇವಾಲಯ ನಿರ್ಮಾಣ ಮಾಡಲಾಗಿದೆ. ಸಿರಿಧಾನ್ಯಗಳಿಂದ ರತನ್ ಟಾಟಾ ಅವರ ಸುಂದರ ಕಲಾಕೃತಿ ಹಾಗೂ ಬಸವಣ್ಣನವರ ಕಲಾಕೃತಿಯನ್ನ ಮಾಡಲಾಗಿದೆ. ಕೆಂಪು ಮೆಣಸಿನಕಾಯಿಯಿಂದ ಹದ್ದನ್ನ ಮಾಡಿದ್ದಾರೆ. ಹೂದೋಟದಲ್ಲಿ ಸಿದ್ದೇಶ್ವರ ಶ್ರೀಗಳ ಅಪರೂಪದ ಛಾಯಾಚಿತ್ರ ಪ್ರದರ್ಶನಕ್ಕೆ ಇಡಲಾಗಿದೆ. ಅಂಬಾರಿ ಹೊತ್ತ ಆನೆ ಹೂಗಳಿಂದ ಅಲಂಕೃತಗೊಂಡಿದ್ದು ನೋಡುಗರ ಮೆಚ್ಚುಗೆಗೆ ಪಾತ್ರವಾಗಿದೆ. ವಿವಿಧ ಹಣ್ಣುಗಳಲ್ಲಿ ಹಲವು ಜನ ಮಹನೀಯರ ಫೋಟೋ ಕೆತ್ತನೆ ಮಾಡಿದ್ದಾರೆ. ಮೀನುಗಾರಿಕಾ ಇಲಾಖೆಯಿಂದ ವಿವಿಧ ಮೀನುಗಳ ಪ್ರದರ್ಶನ ಕೂಡ ಆಯೋಜನೆ ಮಾಡಲಾಗಿದ್ದು ಹೆಚ್ಚಿನ ಜನ ವೀಕ್ಷಣೆ ಮಾಡುತ್ತಿದ್ದಾರೆ. ಮೊದಲ ಬಾರಿಗೆ ಜನರಿಗೆ ಹೈಡ್ರೋಫ್ಲೋನಿಕ್ ಕೃಷಿ ಪರಿಚಯಿಸಲು ಪ್ರದರ್ಶನ ಮಾಡಲಾಗ್ತಾ ಇದೆ. ಮನೆ ಬಳಕೆಗಾಗಿ ಮಣ್ಣು ರಹಿತವಾಗಿ ಕಾಯಿಪಲ್ಯ ಹೇಗೆ ಬೆಳೆಯಬಹುದು ಅನ್ನೋದನ್ನ ಪ್ರದರ್ಶನ ಮಾಡಲಾಗ್ತಾ ಇದೆ. ಕೈತೋಟ, ತಾರಸಿ ತೋಟ, ಜಲಕೃಷಿ ತಂತ್ರಾಂಶ, ಗೃಹ, ರಾಶಿವನ, ನಕ್ಷತ್ರ ವಾಟಿಕ ಹೀಗೆ ವಿವಿಧ ಬಗೆಯ ತೋಟವನ್ನ ನಿರ್ಮಾಣ ಮಾಡಲಾಗಿದೆ. ದ್ರಾಕ್ಷಿಯ ಕಣಜ ಎಂದು ಕರೆಯಲ್ಪಡುವ ವಿಜಯಪುರ ಜಿಲ್ಲೆಯಲ್ಲಿ ಬೆಳೆಯುವ ದ್ರಾಕ್ಷಿಯಿಂದ ಸುಂದರವಾದ ಸುಮಾರು 7 ಅಡಿಯಷ್ಟು ಎತ್ತರದ ಗೋಳಗುಮ್ಮಟವನ್ನ ಮಾಡಲಾಗಿದೆ. 24-25 ಸಾಲಿನಲ್ಲಿ ಈ ತೋಟಗಾರಿಕೆ ಇಲಾಖೆ ವತಿಯಿಂದ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಇದು 13, 14, 15 3 ದಿವಸ ಕಾರ್ಯಕ್ರಮವನ್ನು ಜರುಗಲಿದೆ. ಇದಕ್ಕೆ ಮುಂಜಾನೆ 8:30ರಿಂದ ಸಾಯಂಕಾಲ 9:30ವರೆಗೂ ಎಲ್ಲ ಸಾರ್ವಜನಿಕರು ಮತ್ತು ರೈತರು ಬಂದು ಸದುಪಯೋಗ ಪಡ್ಕೊಳ್ಬೋದು. ಇದರಲ್ಲಿ ಮೇನ್ ವಿಶೇಷ ಅಂದರೆ ಇದನ್ನು ಮಾಡೋ ಉದ್ದೇಶ ಏನಂತಂದರೆ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ರೈತರು ಬೆಳೆದಂಥ ಬೆಳೆಗಳನ್ನು ತಳಿಗಳ ಮತ್ತು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಯಾವ ರೀತಿ ಬೆಳೀತಾ ಇದ್ದಾರೆ, ಚೆನ್ನಾಗಿ ಬೆಳೆದಂಥ ರೈತರದ್ದು ಇಲ್ಲಿ ಪ್ರದರ್ಶನಕ್ಕೆ ತಂದಿಡ್ತಾ ಇದ್ದೀವಿ. ಆ ಪ್ರದರ್ಶನವನ್ನು ಎಲ್ಲ ರೈತರು ನೋಡಿಕೊಂಡು ಆ ರೀತಿ ಬೆಳೆ ನಾವು ಬೆಳಿಬೇಕನ್ನೋದು ಪ್ರಯತ್ನ ಮಾಡ್ತಾರೆ. ಇವತ್ತು ನಾವು ಇಲ್ಲಿ ತೋಟಗಾರಿಕಾ ಇಲಾಖೆಯಿಂದ ಬಂದ ಫಲಪುಷ್ಪ ಪ್ರದರ್ಶನಕ್ಕೆ ನೋಡಿದ್ದು ಬಹಳ ವಿಶೇಷವಾಗಿ ಅನಿಸ್ತು. ಅದರಲ್ಲಿ ಮಕ್ಕಳಿಗೂ ಕೂಡ ಇದು ಹಣ್ಣಿನ ಬಗ್ಗೆ ಆಗಲಿ, ವೆರೈಟಿ ಆಫ್ ಹಣ್ಣುಗಳು ಮತ್ತು ಹೂಗಳು ಮತ್ತು ತರಕಾರಿಗಳಲ್ಲಿ ಯಾವ್ಯಾವ ವಿಧಗಳಿದಾವೆ, ಅದರಲ್ಲಿ ಏನೇನು ಅನುಭವಗಳನ್ನು ಪಡಿಬೇಕು, ನಾವು ಮಕ್ಕಳಿಗೆ ಇದನ್ನೆಲ್ಲ ಪ್ರತಿಯೊಂದು ರೈತರು ಎಷ್ಟು ಉಳುಮೆ ಮಾಡೋದ್ರಿಂದ ಇವೆಲ್ಲ ಬೆಳೆಯೋದ್ರಿಂದ ಯಾವ ರೀತಿ ಅದನ್ನು ಮಾಡ್ಕೋಬೇಕು, ಮತ್ತು ಕಲರ್ಫುಲ್ ಆಗಿ ರೈತರದನ್ನ ಮಾಡಿದ್ದಾರೆ. ಮೊನ್ನೆ ನಿಧನವಾಗಿರುವ ರತನ್ ಟಾಟಾನ ಬಗ್ಗೆ ಮಾಡಿದ್ದಾರೆ, ಬಸವಣ್ಣವರು ಮಾಡಿದ್ದಾರೆ, ನಮ್ಮ ಬಿಜಾಪುರ ಜಿಲ್ಲೆಯ ವಿಶೇಷತೆಯಾದ ಪ್ರಸಿದ್ಧವಾದ ಗೋಲ್ಗುಮ್ಮಟದ ಬಗ್ಗೆ ಮಾಡಿದ್ದಾರೆ. ಭಾಳ ವಿಶೇಷವಾಗಿ ಮತ್ತು ಮಕ್ಕಳಿಗೂ ಆಕರ್ಷಣೀಯವಾಗಿರುವಂಥ ಒಂದು ಮೂರ್ತಿ, ಹೂವಿನಲ್ಲಿ ಆಕಾರವಾಗಿರುವಂಥ ಮೂರ್ತಿಗಳನ್ನು ಮಾಡಿದ್ದಾರೆ. ಮಕ್ಕಳ ಆಕರ್ಷಣೀಯವಾಗಿ ಅದನ್ನು ನೋಡ್ಕೊಳ್ಳಿ ಅಂತ. ಜೊತೆಗೆ ವಿವಿಧ ಹೂಗಳಿಂದ ನಿರ್ಮಾಣ ಮಾಡಲಾದ ಗೋವು ನೋಡಲು ಬಂದ ಜನರನ್ನ ಆಕರ್ಷಿಸ್ತಾ ಇದೆ. ಇನ್ನು ಕುಟುಂಬ ಸಮೇತರಾಗಿ ಬಂದ ಅದೆಷ್ಟೋ ಜನ ಸೆಲ್ಫಿಗಳನ್ನ ಕ್ಲಿಕ್ಕಿಸಿಕೊಳ್ತಿದ್ದಾರೆ. ವಿಜಯಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕಾ ಇಲಾಖೆ ಸಹಯೋಗದಲ್ಲಿ ತೋಟಗಾರಿಕೆ ಫಲಪುಷ್ಪ ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜಿಸಲಾಗಿದೆ. ರೈತರಿಗೆ ತೋಟಗಾರಿಕಾ ಕೃಷಿ, ರೇಷ್ಮೆ, ವಿವಿಧ ತಂತ್ರಜ್ಞಾನ ಆಧಾರಿತ ಪ್ರಯೋಗಗಳನ್ನು ಪರಿಚಯಿಸಲಾಗ್ತಾ ಇದೆ. ಪ್ರತಿ ವರ್ಷ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ತೋಟಗಾರಿಕೆ ಫಲಪುಷ್ಪ ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜಿಸಲಾಗುತ್ತೆ. ಸಂಕ್ರಾಂತಿ ಹಬ್ಬ ಬಂದಾಗ ಇಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆಯೊಳಗೆ ಫಲಪುಷ್ಪ ಪ್ರದರ್ಶನ ಅಂತೇಳ್ಬಿಟ್ಟು ಪ್ರೋಗ್ರಾಮ್ ಹಮ್ಮಿಕೊಂತಾರೆ. ಬಟ್ ಇಲ್ಲಿ ಹೂವಿನ ಅಲಂಕಾರದಿಂದ ಒಂದು ಟೀಕ್ ಇದು ಆಗಲಿ, ಮತ್ತು ದ್ರಾಕ್ಷಿಯಿಂದ ನಮ್ಮ ವಿಜಯಪುರದ ಐತಿಹಾಸಿಕ ಗೋಳಗುಮ್ಮಟವನ್ನು ಒಂದು ಪ್ರದರ್ಶನ ನಿರ್ಮಾಣ ಮಾಡಿದ್ದಾರೆ. ಮತ್ತು ಇಲ್ಲಿ ನೋಡೋದಕ್ಕೆ ಒಂಥರ ಉಲ್ಲಾಸ ಅನಿಸುತ್ತೆ. ಒಂದು ಮನುಷ್ಯನಿಗೆ ಏನೇ ದುಃಖ ಇದ್ದರೂ ಇಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿ ಬಂದುಬಿಟ್ಟು ಹಣ್ಣುಗಳ ಸೊಬಗುಗಳನ್ನು ನೋಡಿಬಿಟ್ಟು ಸಾಂಸ್ಕೃತಿಕ ಕಲೆಗಳನ್ನು, ವಿವಿಧ ರೀತಿಯಲ್ಲಿ ವಿಜ್ಞಾನಿಗಳನ್ನು, ಮೂರ್ತಿಗಳನ್ನು ಮತ್ತು ನಮ್ಮ ಅಯ್ಯಪ್ಪ ಸ್ವಾಮಿ ಹೂವಿನ ಅಲಂಕಾರದಿಂದ ನಿರ್ಮಿಸಿದ್ದಾರೆ. ಇದನ್ನೆಲ್ಲ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಜಲಕೃಷಿ ತಂತ್ರಾಂಶ
ದ ಮೂಲಕ ಹೈಡ್ರೋಫೋನಿಕ್ಸ್ ಯೂಸ್ ಮಾಡಿಬಿಟ್ಟು ನಾವು ವಿದೇಶಿ ತರಕಾರಿಗಳನ್ನು ಯಾವ ರೀತಿ ಈಗ ಫಾಕ್ಚಾಯ್ನ ಬೆಳೆದಿದ್ದೀವಿ ಹೈಡ್ರೋಫೋನಿಕ್ಸ್ನಲ್ಲಿ, ಅದೇ ರೀತಿ ವಿದೇಶಿ ತರಕಾರಿಗಳಾದ ಜುಕುನಿ, ಪ್ಯಾನ್ ಪಟ್ಟಿ ಸ್ಕ್ವಾಷ್ ಮತ್ತು ಫಾಕ್ಚಾಯ್ಗಳನ್ನು ಮಣ್ಣಿನಲ್ಲೂ ಯಾವ ರೀತಿ ಬೆಳಿಬೇಕು ಅಂತ ಹೇಳಿ ಕೇಸಿಂದ ನಾವು ಒಂದು ಇಲ್ಲಿ ಡಿಸ್ಪ್ಲೇ ಕೊಟ್ಟಿದ್ದೀವಿ. ಅದೇ ರೀತಿ ಸಾಯಿಲ್ಲೆಸ್ ಕಲ್ಟಿವೇಷನ್ನ ಯಾವ ರೀತಿ ಮಾಡಬೇಕು, ಈ ಮನೆಗಳಲ್ಲಿ ಟೆರರಿಯಮ್ನ ಯಾವ ರೀತಿ ಮಾಡಬೇಕು, ಆ ರೀತಿ ಎಲ್ಲ ಡಿಸ್ಪ್ಲೇಗಳನ್ನು ಕೊಟ್ಟಿದ್ದೀವಿ. ಮುಖ್ಯವಾಗಿ ಇಲ್ಲಿ ಮಳೆ ನೀರು ಕೊಯ್ಲು ಸಂಗ್ರಹಣೆಯಲ್ಲಿ ಒಂದು ಡಿಸ್ಪ್ಲೇ ಕೊಟ್ಟಿದ್ದೀವಿ. ಅಲ್ಲಿ ರೈನ್ ವಾಟರ್ ಹಾರ್ವೆಸ್ಟನ್ನ ಆ ಮನೆ ಮೇಲೆ ಬಿದ್ದಂಥ ನೀರನ್ನು ಬಳಸ್ಕೊಂಡ್ಬಿಟ್ಟು ಈ ರೀತಿ ಕಿಚನ್ ಗಾರ್ಡನನ್ನು ನಾವು ಮಾಡ್ಕೋಬೇಕನ್ನೋ ಒಂದು ಕಾನ್ಸೆಪ್ಟನ್ನು ಸಹ ನಾವಿಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಈ ರೀತಿಯಾಗಿ ನಾವು ತರಕಾರಿಗಳನ್ನು ಯಾವ ರೀತಿ ಜಮೀನು ಇರಲಾರ್ದೆ ಮನೆ ಮೇಲ್ಗಡೆ ಅಥವಾ ಮನೆ ಮುಂದ್ಗಡೆ ಇರತಕ್ಕಂಥ ಜಮೀನುಗಳಲ್ಲಿ ಬೆಳೆಯಬಹುದು ಅನ್ನೋದನ್ನು ನಾವಿಲ್ಲಿ ತೋರಿಸ್ಕೊಟ್ಟಿದ್ದೀವಿ. ಸಿದ್ದೇಶ್ವರ ಜಾತ್ರೆಯ ಅಂಗವಾಗಿ ಆಯೋಜನೆ ಮಾಡಲಾದ ಫಲಪುಷ್ಪ ಪ್ರದರ್ಶನ ಬಹಳಷ್ಟು ಜನರಿಂದ ತುಂಬಿ ತುಳುಕ್ತಾ ಇದೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ, ರೈತರು ಈ ಫಲಪುಷ್ಪ ಪ್ರದರ್ಶನ ಹಾಗೂ ಮಾರಾಟ ಮೇಳದಲ್ಲಿ ಭಾಗಿಯಾಗಿ ಇದರ ಸದುಪಯೋಗ ಪಡೆಯಬೇಕು ಎಂಬುದೇ ಎಲ್ಲರ ಆಶಯ. ಶಿವಾನಂದ್ ಭಜಂತ್ರಿ, ಜಿ ಕನ್ನಡ ನ್ಯೂಸ್, ವಿಜಯಪುರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.